ಭಾರತ ದೇಶದ ಇತಿಹಾಸದಲ್ಲಿ ಅಥವಾ ಇತಿಹಾಸದ ಬಾಂಧವಾಕಾಶದಲ್ಲಿ ಎಂದೋ ಮಿಣಿಗೆ ಎಂದೋ ಮಾಯವಾದ ಅನೇಕ ರಾಜ ಮಹಾರಾಜರುಗಳ ಸಾಲಿನಲ್ಲಿ, ಮಹಾನ್ ಚಕ್ರವರ್ತಿಗಳ ಸಾಲಿನಲ್ಲಿ, ಮಹಾನ್ ಸಮಾಜ ಸುಧಾರಕ ಸಾಲಿನಲ್ಲಿ, ಮಹಾನ್ ಮೇಧಾವಿಗಳ ಸಾಲಿನಲ್ಲಿ, ಮಹಾನ್ ಜ್ಞಾನಿಗಳ ಸಾಲಿನಲ್ಲಿ, ಮಹಾನ್ ವಿಶ್ವಜ್ಞಾನಿಗಳ ಸಾಲಿನಲ್ಲಿ, ಮಹಾನ್ ಸಂವಿಧಾನ ಜ್ಞಾನಿಗಳಲ್ಲಿ ಅಂದು ಹುಟ್ಟಿ ಮುಂದೆ ಬೆಳೆಯುವುದು ಏಕೈಕ ಸುವರ್ಣಕ್ಷೇತ್ರವಾದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಅಸ್ಸಾಂನಿಂದ ಗುಜರಾತ್ವರೆಗೆ ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಂತಹ ಈ ನಮ್ಮ ಜನಾಂಗದ ಪರವಾಗಿ ಹೋರಾಟ ಮಾಡಿ ತನ್ನ ಜೀವವನ್ನೇ ತೆಗಿ ಇವತ್ತು ನಾವು ನೀವೆಲ್ಲರೂ ಮನುಷ್ಯರಾಗಿ ಹೋರಾಟ ನಡ್ಕೊಂಡೇನಾದ್ರೂ ಹೋಗ್ತಾ ಇದ್ದಂತೆ ರಾಜಬೀದಿಗಳಲ್ಲಿ, ಸಂಸತ್ ಬೀದಿಗಳಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ಅಥವಾ ವಿಧಾನಸೌಧದಲ್ಲಿ ಎಲ್ಲ ಕಡೆನೂ ನಾವೆಲ್ಲಾದ್ರೂ ಓಡಾಡ್ತಾ ಅಂತ ಹೇಳಿದ್ರೆ ಅದು ಯಾವುದೇ 33 ಕೋಟಿ ದೇವರುಗಳಿಂದಲ್ಲ. ಇವತ್ತು ನಾವೆಲ್ಲ ಓಡಾಡ್ತಾ ಇದ್ದೀರಿ ಅಂದ್ರೆ ಅಸ್ಪೃಶ್ಯ ಅಂದ್ರೆ ಒಂದು ಮನೆಗೆ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗುತ್ತೆ. ಯಾಕೆ ನಾವು ಇವತ್ತು ಓಡಾಡ್ತಾ ಇದ್ರೆ ಆ ಮಹಾನುಭಾವನ ಹೋರಾಟ ತನ್ನ ಎಲ್ಲ ಮಕ್ಕಳನ್ನು ಕಳ್ಕೊಂಡು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಂವಿಧಾನವನ್ನು ಬರೆದು ಇಷ್ಟೇ ಮಾಡ್ದೀರ ತನ್ನ ಮಕ್ಕಳು ಸತ್ತೋದ್ರು ಸಹ ಇಲ್ಲಿ ಓದ್ತಾ ಇರ್ತಿರೋ ಬೇರೆ ದೇಶದಲ್ಲಿ ಓದಿ ಬಹಳ ಪವಿತ್ರವಾದ ಅಮೃತ ಸಂವಿಧಾನವನ್ನು ಕೊಟ್ಟು ಎಲ್ಲಾ ಜಾತಿಯವರಿಗೂ ಸಮಾನತೆಯನ್ನು ಕೊಟ್ಟಿದ್ದಾರೆ. ಕೇವಲ ನಮಗಂತ ಅಲ್ಲ, ಇವತ್ತು ಎಲ್ಲಾ ಜಾತಿಯವರಿಗೂ ಎಲ್ಲಾ ಧರ್ಮದವ್ರಿಗೂ ಎಲ್ಲಾದ್ರೂ ಒಂದು ನ್ಯಾಯ ಸಮಾನತೆ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಿಂದ ಮಾತ್ರ. ಆ ಒಂದು ನಿಟ್ಟಿನಲ್ಲಿ ಮೊನ್ನೆ ತಾನೇ ನಾವು ಜನವರಿ 1 ಆಚರಣೆ ಮಾಡ್ತೀವಿ. ಅಲ್ಲ, ಆವತ್ತಿನ ದಿನ ನಮಗೆ ಇಡೀ 500 ಜನ ನಮ್ಮ ಜನ ಯುವಕರು ಸೈನಿಕರು ಯಾರು ಮಹಾತ್ಮ ಮಾಡದೆ ಸನ್ಮಾನಿಸಿದರು. 500 ಜನ 28,000 ಜನವನ್ನು ಒಂದೇ ಒಂದು ರಾತ್ರಿಯಲ್ಲಿ ಸದೆ ಬಡಿದು ಸಾಯಿಸಿ ವಿಜಯವನ್ನು ಸಾಧಿಸಿದ ಜನವರಿ 1ನೇ ತಾರೀಕಾದ್ರೆ ಇವತ್ತು ಜನವರಿ 4 ಇದು ಇದುವರೆಗೆ ಇತಿಹಾಸದಲ್ಲಿ ನರಸಾಪುರ ಇತಿಹಾಸದಲ್ಲಿ ಅಥವಾ ನರಸಾಪುರದಲ್ಲಿ ಯಾರೋ ಮಾಡಿದಂಥ ಒಂದು ಇವತ್ತು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಒಂದು ನಾಮಫಲಕವನ್ನು ಈ ಒಂದು ಸುಂದರವಾದ ಸ್ಥಳದಲ್ಲಿ ಇವತ್ತು ನಾವು ಅದನ್ನು ಸ್ಥಾಪನೆ ಮಾಡಿದಿರಿ. ಇದಕ್ಕೆ ಕಾರಣ ಎಲ್ಲ ಇಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಸದಸ್ಯರು ಜಾತಿ ಮತಗಳನ್ನು ಮರೆತು ಮತ್ತು ಅದರ ಸಿಬ್ಬಂದಿ ವರ್ಗದವರು ಹಾಗೂ ಅದಕ್ಕೆ ಬಹಳ ಶ್ರಮಪಟ್ಟಂತ ನಾವೆಲ್ಲರೂ ಇವತ್ತು ಇದಕ್ಕೆ ಕಾರಣಕರ್ತರಾಗಿದ್ದೀರಿ. ಇದು ನಿಜವಾಗಲೂ ಇವತ್ತು ಮಹತ್ವದ ದಿನ. ಜನವರಿ 1 ಕೋರೆಗಾಂವ್ ಜಯಂತಿ, ಜನವರಿ 4 ನಾವು ಈ ಸರ್ಕಲ್ನಲ್ಲಿ ಎಲ್ಲರ ನಾಯಕ, ಬರೀ ಒಂದು ಜಾತಿಯ ನಾಯಕ ಅಲ್ಲ, ಒಂದು ಧರ್ಮದ ನಾಯಕ ಅಲ್ಲ, ಎಲ್ಲ ಜಾತಿಯವರಿಗೂ ಮಹಿಳೆಯರಿಗೂ ಎಲ್ರಿಗೂ ಇವತ್ತು ಎಲ್ಲರಿಗೂ ಒಂದೇ ಒಟ್ಟು ತಂದ್ಕೊಟ್ಟಿದ್ದು ಯಾರು ಗೊತ್ತಾ? ಪ್ರಧಾನಮಂತ್ರಿಗೂ ಒಂದೇ ಒಟ್ಟು, ಅವ್ರ ಮನೆಯಲ್ಲೇ ಕಕ್ಕಸ್ತು ಮನೆ ತೊಳೆಯೋರ್ಗೂ ಒಂದೇ ಒಟ್ಟು ಅಂತ ವರನ್ನು ಯಾವ ದೇವರು ಕೊಟ್ಟಿಲ್ಲ. ಅದಕ್ಕೆ 5 ವರ್ಷ ಆದರೆ ಇವತ್ತು ಎಲ್ರಿಗೂ ನಮ್ಗೆ ಮುನ್ಕರಗಳಾಗ್ತದೆ. ಅದು ಪವಾಡ ನಡೀತಾ ಇದೆ ಅಂತ ಒಂದು ಅದ್ಭುತ ಕಾರ್ಯ ಮಾಡುವಂಥ ಮಹಾನನ್ನು ಎಲ್ಲರೂ ನೆಡ್ಕೋಬೇಕು. ಬರೀ ನಾವು ಒಂದೇ ಜನ ಅಲ್ಲ, ಎಲ್ಲ ಜನಾಂಗದವರು, ಹಳ್ಳಿಗರು, ಹುಡುಗರು, ಕುಮಾರರು, ಆಚಾರ್ಯರು ಎಲ್ರಿಗೂ ಅಷ್ಟು ಬರ್ಕೊಟ್ಟಿದ್ದಾರೆ ಅಂತ ಮಹತ್ವನ ಒಂದು ಸರ್ಕಲನ್ನು ಇವತ್ತು ನಾವೆಲ್ಲರೂ ಒಗ್ಗಟ್ಟಿನಿಂದ ಇಲ್ಲಿ ಎಲ್ಲ ನಾವು ಎಷ್ಟೇ ರಾಜಕೀಯ ಪಕ್ಷಗಳಿದ್ದರೂ ಸಹ ಇಲ್ಲಿನ ಯುವಕರು ಒಗ್ಗಟ್ಟಿನಿಂದ ಮಾಡಿದ್ದೀರಿ. ಇದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳು ಈ ಒಂದು ಒಗ್ಗಟ್ಟಿನಲ್ಲಿ ಮುಂದೆ ಸಾಗಲಿ. ಆತನಿಂದ ನಾವೆಲ್ಲ ಬದುಕಿದ್ದೀರಿ. ಅದನ್ನು ನಾವು ಒಂದು ನಮಸ್ಕಾರ ಹಾಕೋದಷ್ಟೇ. ಇವತ್ತು ನೀವು ಮಾಡೋದಕ್ಕೆ ನಾನು ಜೈ ಭೀಮ್ ಭಾರತ ಸಂಘಟನೆ ಪರವಾಗಿ ನಮ್ಮೆಲ್ಲರಿಗೂ ಅಭಿನಂದನೆ. ನಿಮ್ಮ ಸಂಘಟನೆ ಹೀಗೆ